ಹಾಯ್, ಇವತ್ತು ನಾನು ವಾಂಗಿಬಾತ್ ಮಾಡ್ತಾಯಿದ್ದೀನಿ. ವಾಂಗಿಬಾತ್ ಮಾಡಲಿಕ್ಕೆ 1 ಕಪ್ಪಷ್ಟು ರೈಸನ್ನು ಕುಕ್ಕರಲ್ಲಿ ಇಟ್ಕೊಳ್ತಾಯಿದ್ದೀನಿ. ಅಷ್ಟು ಎಣ್ಣೆ ಹಾಕ್ಕೊಂಡು 1/4 ಇಂಚಷ್ಟು ಚಕ್ಕೆ, ಒಂದು 4-5 ಮೆಣಸು, ಕಾಳು ಮೆಣಸು, 2 ಲವಂಗ, 1 ಏಲಕ್ಕಿ, 1 ಟೀ ಸ್ಪೂನು ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನು ಉದ್ದಿನಬೇಳೆ ಮತ್ತು ಜೀರಿಗೆ, ನಂತರ ಒಂದು ಸ್ವಲ್ಪ ಕರಿಬೇವು, 3 ಕಾಶ್ಮೀರಿ ಮೆಣಸಿನಕಾಯಿ. ಇವೆಲ್ಲವನ್ನು ಚೆನ್ನಾಗಿ ಸಿಮ್ಮಲ್ಲಿ ಕೆಂಪಗೆ ಹುರ್ಕೋಬೇಕು. ಈ ಥರ ಕೆಂಪಗೆ ಹುರ್ಕೊಂಡು ಈಗ ಸ್ಟವ್ ಆಫ್ ಮಾಡ್ಕೊಳ್ಬೇಕು. ಒಣ ಕೊಬ್ಬರಿ ತುರಿದಿರೋದನ್ನು ಹಾಕ್ಕೊಳ್ಬೇಕು. ಅಂತ ಇಂಗ್ರೀಡಿಯೆಂಟ್ಸ್ಗೆ ನಾನು ಸ್ವಲ್ಪ ಹುಣಸೆಹಣ್ಣು, ನಂತರ ಇದೆಲ್ಲದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಫೈನ್ ಪೇಸ್ಟ್ ಮಾಡಬಾರ್ದು. ಒಂದು ಸ್ವಲ್ಪ ಚಟ್ನಿ ಪುಡಿ ಹದದಲ್ಲಿ, ಅಂದರೆ ತೊರಲ ಬರಲ ಇರಬೇಕು. ಅದು ಮಸಾಲೆ. ಈಗ ಇಟ್ಕೊಂಡು 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ನಂತರ ಒಂದು ಸ್ವಲ್ಪ ಕ್ಯಾಪ್ಸಿಕಮ್, ಅನಂತರ ಕಟ್ ಮಾಡಿರ್ತಕ್ಕಂಥ ಬದನೆಕಾಯಿ, ತುಂಬ ಜಾಸ್ತಿನೂ ಬೇಯಿಸ್ಕೋಬಾರ್ದು, ಒಂದು ಸ್ವಲ್ಪ ತುಂಬ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಆದದಲ್ಲಿ ಬೇಯಿಸ್ಕೋಬೇಕು. ಒಣಮೆಣಸು, ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ಮು ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕು. ಸೊ ಈಗ ಇದು ಬೆಂದಿದೆ. ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಪುಡಿಯನ್ನು ಬಿಡಿಸ್ಕೋಬೋದು. ಅನ್ನಕ್ಕೆ ಸ್ವಲ್ಪ ಹಾಕ್ಕೋಬೇಕು, ಇದಕ್ಕೆ ಸ್ವಲ್ಪ ಗೊಜ್ಜಿಗೆ ಸ್ವಲ್ಪ ಹಾಕ್ಕೋಬೇಕು. ಸ್ವಲ್ಪ ಒಣ ಕೊಬ್ಬರಿ, ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಸೊ ಕಾಯಿಗೆ ಒಂದು ಸ್ವಲ್ಪ ಹಾಕ್ಕೊಳ್ತೇನೆ. ಎರಡನ್ನೂ ಈಗ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತೇನೆ. ಮೇಲೆ ಸ್ವಲ್ಪ ಪುಡಿಯನ್ನು ಇರಿಸ್ಕೊಂಡು ಈಗ ಮಿಕ್ಸ್ ಮಾಡಿ. ಈಗ ಕೊನೆಯದಾಗಿ 1 ಟೀ ಸ್ಪೂನಷ್ಟು ಎಣ್ಣೆ ಇಟ್ಕೊಂಡು ಸ್ಟವ್ ಆನ್ ಮಾಡಿ, ಒಂದು ಸ್ವಲ್ಪ ಕರಿಬೇವು, ಅನಂತರ ಒಂದು ಸ್ವಲ್ಪ ಕ್ಯಾಶ್ಯೂ ನಟ್ಸ್ ಹಾಕ್ಕೊಳ್ಬೇಕು. ಈಗ ಇದಾಗಿದೆ. ಈಗ ಇದಕ್ಕೆ ರೈಸಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ವಾಂಗಿಬಾತು ರೆಡಿ ಆಗಿದೆ. ಸೊ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ವಾಂಗಿಬಾತು ರೆಡಿಯಾಗಿದೆ. ಸೊ ನೀವು ಇದೇ ಥರ ಮನೇಲಿ ವಾಂಗಿಬಾತನ್ನು ಒಮ್ಮೆ ಮಾಡಿ ನೋಡಿ. ನಾನು ಮಾಡಿರ್ತಕ್ಕಂಥ ವಾಂಗಿಬಾತಲ್ಲಿ ಅದು ಪೌಡ್ರು ಒಂದು 2 ಟೈಮ್ಸಿಗೆ ಆಗುತ್ತೆ. ನಾನು ಅರ್ಧ ಹಾಕ್ಕೊಂಡಿದ್ದೀನಿ, ಅರ್ಧ ಹಾಕಿದ್ದೀನಿ, ಇನ್ನು ಅರ್ಧ ಇದೆ. ಜಸ್ಟ್ ನಾನು 1 ಗ್ಲಾಸ್ ಮಾತ್ರ ರೈಸ್ ಇಟ್ಕೊಂಡಿರೋದ್ರಿಂದ ಅರ್ಧ ಅಷ್ಟೇ ಯೂಸ್ ಮಾಡಿದ್ದೀನಿ. ನೀವು ಸಹಿತ ಇದೇ ರೀತಿ ಒಮ್ಮೆ ಮನೆಯಲ್ಲಿ ವಾಂಗಿಬಾತನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.